ಎಕ್ಸ್ ಸೆಕ್ರೆಟರಿಗಳು ಆಗ ಅಲಾಟ್ಮೆಂಟ್ ಮಾಡಿಸ್ಕೊಂತಾರೆ, ಅವ್ರ ಸಂಬಂಧಿಕರ ಒಳಗೆ ಬಂದ್ರು ಹೌದು. ಪಟ್ಟಿ ಒಳಗಡಿಕೆ. ಪಟ್ಟಿ ಕಮಿಟಿಲಿ ಅಪ್ರೂವ್ ಆಗ್ತದೆ, ನಮಗ್ ಬರೋ ಪಟ್ಟಿ ಸೆಕ್ರೆಟರಿ ಚೇಂಜ್ ಮಾಡ್ತಾರೆ. ಏನ್ ಸರ್, ಸೆಕ್ರೆಟರಿ ತಂಗಿದಿರು, ಸೆಕ್ರೆಟರಿ ತಮ್ಮಂದಿರು, ಸೆಕ್ರೆಟರಿ ದೊಡ್ಡಪ್ಪನ ಮಕ್ಳುಗಳೆಲ್ಲ ಅಲಾಟ್ಮೆಂಟ್ ಮಾಡಿಸ್ಕೊಂಡ್ರೆ ನಮ್ಗೆ ಇದು ಗೊತ್ತಾದ್ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ನನ್ಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಸರ್, ನನ್ನ ಹೆಸರಲ್ಲಿ ಒಂದೇ ಒಂದ್ ಸೈಟ್ ಇದ್ರೆ ಏನ್ ಹೇಳ್ತಿರೋ ಅದಕ್ಕೆ ನಾನು ಬದಲಾಗಿರ್ತೀನಿ. ನಾನಾಗ್ಲಿ, ನನ್ನ ಸಂಬಂಧಿಕರಾಗ್ಲಿ, ನನ್ನ ಫ್ರೆಂಡ್ಸ್ ಆಗ್ಲಿ, ನನ್ಗೆ ಯಾವಾಗ ಸಿಟ್ಟು ಬಂತು ಅಂದ್ರೆ ಇವ್ರೆಲ್ಲಾ ಮಾಡಿ ನನ್ನಂದ್ರೆ ಡೆಪ್ಟಿ ಸೆಕ್ರೆಟರಿ ಟಾರ್ಗೆಟ್ ಮಾಡಕ್ ಬಂದ್ರಲ್ವಾ, ಅವಾಗ ಕಂಪ್ಲೇಂಟ್ ಕೊಟ್ಟೆ ನಾನು. ಅದು ಯಾವಾಗ 2 ವರ್ಷ ಆದ್ಮೇಲೆ ನನ್ಗೆ ನಾಯಿ ಕಡ್ದಿತ್ತ ಸರ್ ಸುಮ್ನೆ ಕೊಡಕ್ಕೆ. 2 years ಆದ್ಮೇಲೆ ಎಲ್ಲರ ಟೈಮಲ್ಲೂ ಆಗಿದಾವ ಸರ್. ಇಲ್ಲಿ ಹೆಂಗಾಯ್ತು ಅಂದ್ರೆ ನಾನು ಅದೇನ ಅಡ್ಡ ಕೊಟ್ಟು ಕೈ ಕಟ್ಸ್ಕೊಂತಾರಲ್ಲ, ಹಂಗಾಯ್ತು ಅಷ್ಟೇ ನನ್ನ ಪರಿಸ್ಥಿತಿ. ಈಗ ನಂಗೆ ಈಗ ಎನ್ಕ್ವೈರಿ ನಡೀತಾ ಐತೆ, ಎನ್ಕ್ವೈರಿ ಮಾಡ್ಲಿ ಅಲ್ಲ, ಎನ್ಕ್ವೈರಿ ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕ್ಬೇಕಲ್ವಾ. ಎಷ್ಟ್ ಜನ ಪೊಲೀಸ್ನವ್ರು ಸೈಟ್ಗಳು ತಗೊಂಡವ್ರೆ, ಮಾಡ್ಲಿ. ಈಗ ನಾನ್ ಹೇಳ್ತೀನಿ ಕೇಳಿ ಸರ್, ಎಲ್ಲಾ ಬಿಡಿಯಲ್ಲಿರೋರು ಒಂದೊಂದು ಅಲಾಟ್ಮೆಂಟ್ ಮಾಡಿಸ್ಕೊಂಡವ್ರೆ. ಅವ್ರ ಪಟ್ಟಿ ಒಳಗಡೆ ಹೆಂಗ್ ಬಂತು? ಏನ್ ಅನಿಲ್ ಕುಮಾರ್ ಸೇರ್ಸಿದ್ನ, ಭಾಸ್ಕರ್ ಸೇರ್ಸಿದ್ನ, ಸುಧಾ ಮೇಡಮ್ ಸೇರ್ಸಿದ್ರ, ಶಿವೇಗೌಡರು ಸೇರ್ಸಿದ್ರ? ಸೇರೋ ಪಟ್ಟಿ ನಮಗ್ ಬಂದಿದ್ ನಾವ್ ಅಲಾಟ್ಮೆಂಟ್ ಮಾಡಿಸ್. ಆಮೇಲೆ ನಾನ್ ಎಷ್ಟ್ ಸೈಟ್ ಅಲಾಟ್ಮೆಂಟ್ ಮಾಡಿರ್ಬೋದು ಹೇಳಿ? ಎಷ್ಟ್ ಮಾಡಿರ್ಬೋದು ಸರ್ ನಾನು? ಇಲ್ಲಿಗಲ್ ಆಗಿರೋದು 9. ಅವನ್ನೆಲ್ಲ 9ರಲ್ಲಿ ನಾ ಕ್ಯಾನ್ಸಲ್ ಮಾಡಿದೀನಿ. ಇನ್ನು 5 ಸೈಟ್ ಇರೋದನ್ನು 5 ಕ್ಯಾನ್ಸಲ್ ಮಾಡ್ರಿ ಅಂತ ನಾನು ಬರ್ಕೊಟ್ಟಿದೀನಿ. ಅದ್ ಬಿಟ್ಟು ಓವರ್ ಆಲ್ ಅಲಾಟ್ಮೆಂಟ್ ಮಾಡಿರೋದು 40 ಸೈಟ್, 40ರಿಂದ 50 ಸೈಟ್. ನಾನು ಟೋಟಲ್ ಅಲಾಟ್ಮೆಂಟ್ ಆಗಿರೋದು ಎಷ್ಟು ಹೇಳ್ರಿ? ಒಂದ್ ಫೈಲಾಗ 500, ಇನ್ನೊಂದ್ ಫೈಲಾಗ 400, ಇನ್ನೊಂದ್ ಫೈಲಾಗ 300, 1,500 ಫೈಲ್ ಅಲಾಟ್ಮೆಂಟ್ ಆಗವೆ. 1,500ದಲ್ಲಿ ಮಿನಿಮಮ್ 700 ಜನ ಫ್ರಾಡ್ ಅವ್ರೆ. ಮಿನಿಮಮ್ 700 ಜನ ಸರ್. ಅವರೆಲ್ಲ 1970-80 ಕಳ್ಕೊಂಡ್ರವ್ರು ಸರ್. ಅವ್ರು ಯಾರು ಬದುಕಿರಕ್ಕೆ ಚಾನ್ಸ್ ಇಲ್ಲ, ಖಂಡಿತ ಬದುಕಿಲ್ಲ ಸರ್ ಅವರು. ನನಗೆ ಅವತ್ ಫಸ್ಟ್ ಗೊತ್ತಾಗ್ಲಿಲ್ಲ. ಆಮೇಲೆ ಯಾವಾಗ ಎನ್ಕ್ವೈರಿಗೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ಬೇಕಾದ್ರೆ ಇವೆಲ್ಲ ಆಯ್ತು, ಇವೆಲ್ಲ ನನಗೆ ಗೊತ್ತಾಯ್ತು. ಇವ್ರು ಮಾಡ್ರ ಪಟ್ಟಿನ ಸುಮಾರು ಜನ ಬದುಕಿಲ್ದವ್ರನ್ನೆಲ್ಲ ಸೇರ್ಸ್ಬಿಟ್ಟು, ರಾಮ್ ಲಕ್ಷ್ಮಣ ಯಾವನ್ ಬೇಕೋ ಅವ್ರನ್ನೆಲ್ಲನ್ನ ಸೇರ್ಸ್ಕೊಟ್ಟ ಪಟ್ಟಿನ.